ರಾಜ್ಯಸಭೆಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯವನ್ನ ಮರೆತಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಗಳಿಗೆ ಯಾರನ್ನ ಕಳಿಸಬೇಕು, ಎಂತವರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡುವ ಮೂಲಕ ಸಾಮಾಜಿಕ ನ್ಯಾಯವನ್ನ ಕಲ್ಪಿಸಿಕೊಡ್ಬೇಕು ಅನ್ನೋದು ಬಹುಮುಖ್ಯ ಸಂಗತಿ. ನಾಜೀರ್ ಹುಸೇನ್ ಅವರಿಗೆ ಅವಕಾಶ ಕಲ್ಪಿಸಿದೆ, ಒಳ್ಳೆಯ ವಿಚಾರ. ಜೊತೆಯಲ್ಲಿ ಅಜಯ್ ಮಖೇನ್ ಅವರು ಹೊರಗಡೆಯಿಂದ ಬಂದಿದ್ದಾರೆ, ಅವ್ರಿಗೊಂದು ಅವಕಾಶ ಕಲ್ಪಿಸಿದೆ. ಯಾಕೆ ಬೇಕಿತ್ತು ಹೊರಗಿನವರು? ಮೂರನೇದ್ದು ಜಿಸಿ ಚಂದ್ರಶೇಖರ್ ಅವರು ಯಾವ ಪುರುಷಾರ್ಥಕ್ಕೆ, ಯಾವ ಘನಂದಾರಿ ಸಾಧನೆಯನ್ನ ಕಳೆದ ಅವಧಿಯಲ್ಲಿ ಮಾಡಿದ್ದಾರೆ ಅಂತ ಆ ಮೇಲ್ವರ್ಗದ ನಾಯಕನಿಗೆ ಮತ್ತೊಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಬಹುಮುಖ್ಯ ಸಂಗತಿ. ಇಲ್ಲಿ ಮೇಲ್ನೋಟಕ್ಕೆ ನೋಡಿದ್ರು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಕೋಟಾದಡಿಯಲ್ಲಿ ಜಿಸಿ ಚಂದ್ರಶೇಖರ್ ಅವರಿಗೆ, ಅವರದ್ದೇ ಸಮುದಾಯದ ನಾಯಕನಿಗೆ ಮತ್ತೊಮ್ಮೆ ಮಣೆ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಹಾಗಿದ್ರೆ ಎಲ್ ಹನುಮಂತಯ್ಯ ಅವರಿಗೆ ಸಿಕ್ಕಿದ್ದಂತಹ ಕೋಟಾ ಏನಾಯ್ತು? ಯಾಕೆ ಒಬ್ಬ ದಲಿತ ಸಮುದಾಯದ ಮತ್ತೊಬ್ಬ ಯುವಕನಿಗೋ, ಮುಖಂಡನಿಗೋ, ಕಾರ್ಯಕರ್ತನಿಗೋ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ ಕಾಂಗ್ರೆಸ್? ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು, ಇನ್ನು ಅಜಯ್ ಮಖೇನ್ ಅವರಂತೂ ಪಕ್ಕ ಹೇಳ್ಬಹುದು ಇದು ಹೈಕಮಾಂಡ್ ಕೋಟಾ ಅಂತ. ಹಾಗಿದ್ರೆ ಮುಖ್ಯಮಂತ್ರಿ ಇದೊಂದು ಕೋಟಾ ಇರ್ಬೇಕಲ್ವಾ? ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತಬಹುದಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಮೂವರ ಆಯ್ಕೆಯ ಸಂದರ್ಭದಲ್ಲಿ ಕೈ ಕಟ್ಟಿ ಕೂತಿದ್ರ, ಬಾಯಿಗೆ ಬೀಗ ಹಾಕೊಂಡಿದ್ರ? ಯಾಕೆ ಒಬ್ಬ ಹಿಂದುಳಿದ ಸಮುದಾಯದ ನಾಯಕನಿಗೆ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ? ಎಲ್ ಹನುಮಂತಯ್ಯ ಅವ್ರಿಗೆ ಇನ್ನೊಂದು ಅವಕಾಶ ಕೊಡಬಹುದಿತ್ತೇ ವಿನಃ ಜಿಸಿ ಚಂದ್ರಶೇಖರ್ ಅವರಿಗೆ ಯಾವ ಪುರುಷಾರ್ಥಕ್ಕೆ ಮತ್ತೊಂದು ಅವಕಾಶ ಕಲ್ಪಿಸಿಕೊಟ್ಟಿದೆ ಕಾಂಗ್ರೆಸ್? ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಮಾತಾಡುವಂತಹ ಶಾಮನೂರು ಶಿವಶಂಕರ್ ಅಪ್ಪ ಅವರ ರೀತಿಯಲ್ಲೇ ಮಾತಾಡದೆ ಡಿ ಕೆ ಶಿವಕುಮಾರ್ ಅವರು ಅದೇ ಕೆಲಸವನ್ನ ಮಾಡ್ತಿದ್ದಾರಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೆ ಜನಬಲ ಇರೋದಿಲ್ಲ, ಯಾರಿಗೆ ಹಣಬಲ ಇರೋದಿಲ್ಲ, ಅಂತಹ ಸಣ್ಣ ಪುಟ್ಟ ಸೂಕ್ಷ್ಮ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸೋದಕ್ಕೆ ರಾಜ್ಯಸಭೆ, ವಿಧಾನ ಪರಿಷತ್ಗಳಿವೆ. ಅಲ್ಲಿ ಕೂಡ ಮೇಲ್ವರ್ಗಗಳೇ ಬಂದು ಕೂತಿದವೆ ಅನ್ನೋದಾದ್ರೆ ಇದುವರೆಗೂ ಗ್ರಾಮ ಪಂಚಾಯತ್ ಚುನಾವಣೆಯನ್ನೂ ಗೆಲ್ಲೋಕಾಗದಂತಹ ಸಮುದಾಯಗಳಿಗೆ ಯಾವತ್ತು ಸಾಮಾಜಿಕ ನ್ಯಾಯ ಸಿಗುತ್ತೆ, ರಾಜಕೀಯ ಪ್ರಾತಿನಿಧ್ಯ ಸಿಗತ್ತೆ? ನೋಡಿ, ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ. 75 ಸದಸ್ಯ ಬಲದ ವಿಧಾನ ಪರಿಷತ್ನಲ್ಲಿ ಹುಡುಕಿ ತಡಕಿ ಸೂಕ್ಷ್ಮವಾಗಿ ಲೆಕ್ಕ ಹಾಕಿದ್ರೆ 20 ಜನ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸದಸ್ಯರ ಒಂದು ನಂಬರ್ ಸಿಗುತ್ತೆ. ಇನ್ನು 55 ಸದಸ್ಯರು ಎಲ್ಲರೂ ಕೂಡ ಮೇಲ್ವರ್ಗದವರು. ಯಾಕೆ ಪರಿಷತ್ನಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಸದಸ್ಯರಾಗಿ ಆಯ್ಕೆ ಆಗಬಾರ್ದ? ಅವರಿಗೆ ಆಳುವಂತಹ ತಾಕತ್ತು, ಯೋಗ್ಯತೆ, ಅರ್ಹತೆ ಇಲ್ವಾ? ಕೇವಲ ಕಾಂಗ್ರೆಸ್, ಬಿಜೆಪಿನೂ ಕೂಡ ಇದೇ ಕೆಲಸವನ್ನ ಮಾಡ್ತಾ ಬಂದಿದೆ. 12 ಜನ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಈ ಪೈಕಿ ಲೀಸ್ಟ್ ತೆಗೆದು ನೋಡಿ, 12ರಲ್ಲಿ 3/4 ಜನ ಮೇಲ್ವರ್ಗದವರೇ ಇದ್ದಾರೆ. ಯಾಕೆ? ರಾಜ್ಯಸಭೆಗೆ ಹೋಗುವಂತಹ ಅರ್ಹತೆ, ಯೋಗ್ಯತೆ, ಬುದ್ಧಿವಂತಿಕೆ, ಜಾಣ್ಮೆ ಅಲ್ಪಸಂಖ್ಯಾತರಿಗಾಗ್ಲಿ, ಹಿಂದುಳಿದವ್ರಿಗಾಗ್ಲಿ, ದಲಿತರಿಗಾಗ್ಲಿ ಇಲ್ವಾ? ಲೀಸ್ಟ್ ಹೇಳ್ತೀವಿ. ನಿರ್ಮಲಾ ಸೀತಾರಾಮನ್ ಅವರು ಯಾವ ಪುರುಷಾರ್ಥಕ್ಕೆ? ರಾಜೀವ್ ಚಂದ್ರಶೇಖರ್ ಅವರು ಯಾವ ಘನಂದಾರಿ ಸಾಧನೆಗೆ? ಜಗ್ಗೇಶ್ ಏನಕ್ಕೆ? ಜಿಸಿ ಚಂದ್ರಶೇಖರ್ ಅವರು, ಲೆಹರ್ ಸಿಂಗ್, ಹೀಗೆ ದೊಡ್ಡ ಲೀಸ್ಟ್ ಇದೆ. ಅದ್ರ ಬದಲಿಗೆ ಅಲ್ಪಸಂಖ್ಯಾತರಿಗೋ, ಹಿಂದುಳಿದವ್ರಿಗೋ, ದಲಿತರಿಗೋ ಒಂದು ಅವಕಾಶವನ್ನು ಕೊಟ್ಟು ನೋಡ್ಬೇಕಲ್ವಾ? ಆ ಕೆಲಸವನ್ನ ಮಾಡಿಲ್ಲ. ಈಗ ಎಲ್ ಹನುಮಂತಯ್ಯ ಅವರ ಕೋಟ ಏನಾಯ್ತು? ಯಾರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ? ಗೆಲ್ಲೋಕಾಗೋದು 4 ಜನ, ಅದರಲ್ಲಿ 3 ಜನ ಕಾಂಗ್ರೆಸ್ನವರು ಇದ್ದಾರೆ. ಆ ಕಾಂಗ್ರೆಸ್ನವರಲ್ಲಿ ಮತ್ತೆ ಚಂದ್ರಶೇಖರ್ ಯಾಕೆ? ಅಲ್ಪಸಂಖ್ಯಾತ ಹಿಂದುಳಿದ ದಲಿತರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಿಕೊಡಬೇಕಾದಂತಹ ಕಾಂಗ್ರೆಸ್ಸೇ ಇಂತಹ ಹೀನ ಸ್ಥಿತಿಗೆ ಇಳಿದಿದೆ. ಕೆಪಿಸಿಸಿ ಅಧ್ಯಕ್ಷರು ಮುಂದೆ ನಿಂತು 1 ಜನರನ್ನು ಕಳಿಸ್ಕೊಡ್ತಾರೆ ಅಂದ್ರೆ ಸಾಮಾಜಿಕ ನ್ಯಾಯವನ್ನ ಯಾರು ಕೊಡ್ತಾರೆ? ಕೊಡಬೇಕಾಗಿದ್ದಂತಹ ಮುಖ್ಯಮಂತ್ರಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನಾಗತ್ತೆ? ಇದುವರೆಗೂ ಇತ್ತೀಚೆಗೆ ಕಾಂಗ್ರೆಸ್ನಿಂದ ಹಿಂದುಳಿದವರೊಬ್ರು ರಾಜ್ಯಸಭೆಗೆ ಹೋದವರು ಇದ್ದಾರಾ? ದಲಿತರಿಗೆ ಒಂದು ಅವಕಾಶ ಇತ್ತು, ಆ ಅವಕಾಶವನ್ನು ಈಗ ಕ್ಲೋಸ್ ಮಾಡಿದಾರಲ್ಲ. ಎಲ್ ಹನುಮಂತಯ್ಯ ಅವರ ಕೋಟದ್ದು ಈಗ ಯಾರು ಕೊಡ್ತಾರೆ? ಸಾಮಾಜಿಕ ನ್ಯಾಯ ಹೇಗ್ ಸಿಗತ್ತೆ? ಕಾಂಗ್ರೆಸ್ನ ಈ ನಡೆ ಬಗ್ಗೆ, ಡಿ ಕೆ ಶಿವಕುಮಾರ್ ಅವರ ಈ ನಡೆ ಬಗ್ಗೆ
ನೀವೇನಂತೀರಾ?